ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 23ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ, 2 ದಿನದ ಮಾರ್ಕೆಟ್ ಕರೆಕ್ಷನ್ನ ನಂತರ ಇವತ್ತು ಮಾರ್ಕೆಟ್ನಲ್ಲಿ ಸ್ವಲ್ಪ ರಿಕವರಿ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೆನ್ಸೆಕ್ಸ್ 257 ಪಾಯಿಂಟ್ ಇವತ್ತು ರಿಕವರ್ ಆಗಿದೆ. ಹಾಗೆ ನಿಫ್ಟಿಯಲ್ಲಿ ಕೂಡ 80 ಪಾಯಿಂಟ್ಗಳ ಗೇನ್ ನಮಗೆ ನೋಡೋದಕ್ಕೆ ಸಿಕ್ತು. ನಿಫ್ಟಿ 17,500ರ ಕ್ರೂಷಿಯಲ್ ಲೆವೆಲ್ನ ಮೇಲ್ಗಡೆ ಈಗ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಇವತ್ತು 400 ಪಾಯಿಂಟ್ಗಳ ಗೇನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಇವತ್ತು ಗ್ಯಾಪ್ ಡೌನ್ ಓಪನ್ ಆಯಿತು. 17,400ರ ಕೆಳಗಡೆ ನಿಫ್ಟಿ ಓಪನ್ ಆಗೋದು ಕಾಣಿಸ್ತು. ಅದಾದ್ಮೇಲೆ ಒಳ್ಳೆ ಒಂದು ಪಾಸಿಟಿವ್ ರಿಕವರಿ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 17,577 ಈಗ ನಿಫ್ಟಿ ಕ್ಲೋಸ್ ಆಗಿದೆ. ಸೊ ಡೇ ಲೋ ಇಂದ ಆಲ್ಮೋಸ್ಟ್ 200 ಪಾಯಿಂಟ್ಗಳ ಗೇನ್ ನಮಗೆ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಆಗಸ್ಟ್ 25ಕ್ಕೆ ಮಂತ್ಲಿ ಹಾಗೆ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. 2 ದಿನಗಳ ಕಾಲ ನಾವು ಮಾರ್ಕೆಟ್ ನಲ್ಲಿ ವಾಲಟಾಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಆಟೋ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. M&M ಹಾಗೆ ಐಶಾರ್ ಮೋಟರ್ಸ್ ಅಲ್ಲಿ 3%ಗೂ ಹೆಚ್ಚಿನ ಒಂದು ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಬಜಾಜ್ ಫಿನ್ಸರ್, ಟೈಟಾನ್ ಹಾಗೆ ಟಾಟಾ ಸ್ಟೀಲ್ 2%ಗೂ ಹೆಚ್ಚಿನ ಅಪ್ಸೈಡ್ ಅಲ್ಲಿ ಇವತ್ತು ಕ್ಲೋಸ್ ಆಗಿದೆ. ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಐಟಿ ಸೆಕ್ಟರ್ನ ಕಂಪನಿಗಳು ನೋಡೋದಕ್ಕೆ ಸಿಕ್ತಿದಾವೆ. ಇನ್ಫೋಸಿಸ್, TCS ಹಾಗೆ HCL ಟೆಕ್ ಅಲ್ಲಿ ಇವತ್ತು ತುಂಬಾನೇ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಡಿವಿಸ್ ಲ್ಯಾಬ್ ಮತ್ತೆ HUL ಕೂಡ 1%ಗೂ ಹೆಚ್ಚಾಗಿ ಇವತ್ತು ಡೌನ್ ಸೈಡ್ ಅಲ್ಲಿ ಕ್ಲೋಸ್ ಆಗಿದಾವೆ. ಐಟಿ ಸೆಕ್ಟರ್ನ ಈ ಒಂದು ಪರ್ಫಾರ್ಮೆನ್ಸ್ಗೆ ಮೇಜರ್ ರೀಸನ್ ನಾಸ್ಡ್ಯಾಕ್. ಯುಎಸ್ನ ಐಟಿ ಇಂಡೆಕ್ಸ್ ನಿನ್ನೆ 2.5% ಡೌನ್ ಸೈಡ್ ಅಲ್ಲಿ ಕ್ಲೋಸ್ ಆಗಿತ್ತು. ಅದರ ಒಂದು ಎಫೆಕ್ಟ್ ಇಂಡಿಯನ್ ಐಟಿ ಕಂಪನಿಗಳ ಮೇಲೆ ಕೂಡ ಬೀಳ್ತಿರೋದು ಕಾಣಿಸ್ತಿದೆ. ಸೆಕ್ಟೋರಿಯಲ್ ಇಂಡೆಕ್ಸ್ಗಳನ್ನು ಗಮನಿಸಿದಾಗ ಕೇವಲ ನಿಫ್ಟಿ ಐಟಿ ಮಾತ್ರ ಇವತ್ತು ರೆಡ್ ಅಲ್ಲಿ ಕ್ಲೋಸ್ ಆಗಿದೆ. ಮಿಕ್ಕ ಎಲ್ಲಾ ಸೆಕ್ಟರ್ಗಳು ಕೂಡ ಗ್ರೀನ್ ಅಲ್ಲಿ ಕ್ಲೋಸ್ ಆಗಿದಾವೆ. ನಿಫ್ಟಿ ಆಟೋ ಮತ್ತೆ ನಿಫ್ಟಿ PSU ಬ್ಯಾಂಕ್ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೊ ಇವತ್ತಿನ FII DII ಡೇಟಾವನ್ನು ಅಬ್ಸರ್ವ್ ಮಾಡಿದಾಗ FIIs ಮತ್ತೆ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ. 563 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ FIIs ಕಡೆಯಿಂದ ಬರ್ತಿರೋದು ಕಾಣಿಸ್ತಿದೆ. ಹಾಗೆ DIIs 215 ಕೋಟಿ ಅಮೌಂಟ್ನ ಶೇರ್ಗಳನ್ನು ಇವತ್ತು ನೆಟ್ ಸೆಲ್ ಮಾಡಿದ್ದಾರೆ. ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಈಗ ಇರುವಂತಹ ಮೇಜರ್ ಕನ್ಸರ್ನ್ ಇನ್ಫ್ಲೇಷನ್ ಅಂದಾಗ ಹಣದುಬ್ಬರ, ಹಾಗೆಯೇ ರಿಸೆಷನ್ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುವಂತ ಒಂದು ಕನ್ಸರ್ನ್ ಆಗಿರುತ್ತೆ. ಸೊ ಈ ಎರಡು ಕನ್ಸರ್ನ್ಗಳು ಮುಂದಿನ 1 ವರ್ಷ ನಮಗೆ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಮುಂಚೆ UK ನಲ್ಲಿ 13% ಇನ್ಫ್ಲೇಷನ್ 2023ರಲ್ಲಿ ಡಿಕ್ಲೇರ್ ಆಗಬಹುದು ಅನ್ನುವಂತ ಒಂದು ರಿಪೋರ್ಟ್ಸ್ ಇತ್ತು. ಸಿಟಿ ಬ್ರೋಕರೇಜ್ ನ ಪ್ರಕಾರ 2023ರ ಮೊದಲನೇ ಕ್ವಾರ್ಟರ್ ನಲ್ಲಿ 18% ಇನ್ಫ್ಲೇಷನ್ UK ನಲ್ಲಿ ಡಿಕ್ಲೇರ್ ಆಗುತ್ತೆ ಅನ್ನುವಂತ ಒಂದು ರಿಪೋರ್ಟ್ ಬಂದಿದೆ. ಸೊ ಇದು ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟ್ಗೆ ಬ್ಯಾಡ್ ನ್ಯೂಸ್ ಆಗಿರುತ್ತೆ. ಇನ್ಫ್ಲೇಷನ್ ಮತ್ತೆ ರಿಸೆಷನ್ ನ ರಿಪೋರ್ಟ್ಸ್ ಯಾವಾಗೆಲ್ಲ ಬರ್ತಾ ಹೋಗುತ್ತೆ ಆಗೆಲ್ಲ ಇಂಡಿಯನ್ ಐಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ತುಂಬಾನೇ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. S&P ಗ್ಲೋಬಲ್ ರೇಟಿಂಗ್ ಏಜೆನ್ಸಿ ಭಾರತದ ಲಾರ್ಜ್ ಕ್ಯಾಪ್ ಕಂಪನಿಗಳು ಹಾಗೆ ಬ್ಯಾಂಕ್ಗಳು ಈ ಒಂದು ಇನ್ಫ್ಲೇಷನ್ ಅಲ್ಲೂ ಕೂಡ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಡಬಲ್ಲದು ಅಂತ ಅವರು ಹೇಳಿದ್ದಾರೆ. ಭಾರತದಲ್ಲಿ ಸ್ಟ್ರಾಂಗ್ ಎಕನಾಮಿಕ್ ಗ್ರೋತ್ ನ ಪಾಸಿಬಿಲಿಟೀಸ್ ತುಂಬಾನೇ ಜಾಸ್ತಿ ಇದೆ. ಆ ಒಂದು ರೀಸನ್ ಇಂದ FII ಇನ್ವೆಸ್ಟ್ಮೆಂಟ್ ಕೂಡ ಭಾರತದಲ್ಲಿ ಬರುತ್ತೆ. ಸೊ ಲಾರ್ಜ್ ಕ್ಯಾಪ್ ಕಂಪನಿಗಳು ಮತ್ತೆ ಬ್ಯಾಂಕ್ ಗಳಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅಂತ S&P ಗ್ಲೋಬಲ್ ರೇಟಿಂಗ್ ಏಜೆನ್ಸಿ ಹೇಳಿದ್ದಾರೆ. ನಿನ್ನೆ RBI ನ ಮಿನಿಟ್ಸ್ ಆಫ್ ಮೀಟಿಂಗ್ ನಡೀತು. ಈ ಒಂದು ಮೀಟಿಂಗ್ ನಲ್ಲಿ ಮುಂದಿನ ತಿಂಗಳಲ್ಲಿ ಬರುವಂತಹ RBI ಮಾನಿಟರಿ ಪಾಲಿಸಿ ಮೀಟಿಂಗ್ ನಲ್ಲಿ ಎಷ್ಟು ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡಬಹುದು ಅದರ ಬಗ್ಗೆ ಡಿಸಿಷನ್ಸ್ ಗಳನ್ನ ತಗೊಂಡಿದ್ದಾರೆ. ಏಪ್ರಿಲ್ ನಲ್ಲಿ 7.8% ಇನ್ಫ್ಲೇಷನ್ ಡಿಕ್ಲೇರ್ ಆಗಿತ್ತು. ಜುಲೈ ತಿಂಗಳಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇರೋದು ಕಾಣಿಸ್ತು. ಆದ್ರೂ ಕೂಡ RBI ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡ್ತಾ ಹೋಗಿದ್ದಾರೆ. ಮುಂದಿನ ಸೈಕಲ್ ನಲ್ಲೂ ಕೂಡ 50 ರಿಂದ 60 ಬೇಸಿಸ್ ಪಾಯಿಂಟ್ ಅಂದ್ರೆ 0.5 ರಿಂದ 0.6% ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಬಹುದು ಅಂತ ಅನಲಿಸ್ಟ್ ಗಳು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇನ್ಫ್ಲೇಷನ್ ಕಂಟ್ರೋಲ್ ನಲ್ಲಿದೆ, ಬಟ್ ಇನ್ನಷ್ಟು ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡಬೇಕು. 6%ಗೂ ಕೆಳಗಡೆ ಇನ್ಫ್ಲೇಷನ್ ಅನ್ನ ತರಬೇಕು ಅನ್ನೋದು RBI ನ ಉದ್ದೇಶ ಆಗಿರುತ್ತೆ. ಸೊ ಈ ಒಂದು ಸೈಕಲ್ ನಲ್ಲಿ ನಮಗೆ 50 ರಿಂದ 60 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗೋದು ಕಾಣಿಸಬಹುದು. ಅದಾದ್ಮೇಲೆ RBI ಕೇವಲ 25 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಅನ್ನ ಇನ್ನೆರಡು ಬಾರಿ ಜಾಸ್ತಿ ಮಾಡಬಹುದು ಅಂತ ಕೆಲವೊಂದಿಷ್ಟು ಅನಲಿಸ್ಟ್ ಗಳು ಪ್ರೆಡಿಕ್ಟ್ ಮಾಡಿದ್ದಾರೆ. ಸೊ ಕೋವಿಡ್ಗೂ ಮುಂಚೆ ಏನು ರೆಪೋ ರೇಟ್ ಇತ್ತು ಅದಕ್ಕಿಂತ ಹೆಚ್ಚಿನ ಒಂದು ರೆಪೋ ರೇಟ್ ಈಗ RBI ಮೇಂಟೈನ್ ಮಾಡ್ತಿದ್ದಾರೆ. ಸೊ ರೆಪೋ ರೇಟ್ ಅನ್ನ 6%ಗೆ ತಗೊಂಡು ಹೋಗುವಂತ ಸಾಧ್ಯತೆಗಳು ಇರುತ್ತೆ. ದೇವಿಯಾನಿ ಇಂಟರ್ನ್ಯಾಷನಲ್ ಇವತ್ತು 5% ಡೌನ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ಮೇಜರ್ ರೀಸನ್ ಬ್ಲಾಕ್ ಡೀಲ್. ಸೊ ಈ ಒಂದು ಬ್ಲಾಕ್ ಡೀಲ್ ನಲ್ಲಿ 26 ಮಿಲಿಯನ್ 2.5 ಕೋಟಿಗೂ ಹೆಚ್ಚಿನ ಶೇರ್ಗಳು ಟ್ರೇಡ್ ಆಗಿದಾವೆ. ಬ್ಲೂಮ್ಬರ್ಗ್ ನ ರಿಪೋರ್ಟ್ ನ ಪ್ರಕಾರ ಸೆಲ್ಲರ್ ಬೈಯರ್ ಯಾರು ಅನ್ನುವಂತ ಒಂದು ನ್ಯೂಸ್ ಸಿಕ್ಕಿಲ್ಲ. ಬಟ್ CNBC TV ಕಳೆದ ವಾರ ಒಂದು ರಿಪೋರ್ಟ್ ಅನ್ನ ಮಾಡಿದ್ರು. ಮಾರಿಷಿಯಸ್ ನ ಪ್ರೈವೇಟ್ ಕಂಪನಿ ಒಂದು 3% ಸ್ಟೇಕ್ ಅನ್ನ ಸೆಲ್ ಮಾಡ್ತಾರೆ ಅಂತ. ಸೊ ಅವರು 2.2% ಸ್ಟೇಕ್ ಅನ್ನ ಸೆಲ್ ಮಾಡಿರುವಂತ ಸಾಧ್ಯತೆ ಇರುತ್ತೆ. ಆ ಒಂದು ರೀಸನ್ ಇಂದ ಈ ಬ್ಲಾಕ್ ಡೀಲ್ ಆಗಿದೆ. ಸೊ ಯಾವುದೇ ಒಂದು ಕಂಪನಿ IPO ನ ತರೋದಕ್ಕೂ ಮುಂಚೆ ಕೂಡ ಅವರು ಫಂಡ್ ರೈಸಿಂಗ್ ಅನ್ನ ಮಾಡ್ತಿರ್ತಾರೆ. ಆ ಒಂದು ಸಮಯದಲ್ಲಿ FIIಗಳು DIIಗಳು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ. ಅವರು ಮಾರ್ಕೆಟ್ ನಲ್ಲಿ ಯಾವ ಒಂದು ಪ್ರೈಸ್ ನಡೀತಿರುತ್ತೆ ಅದಕ್ಕಿಂತ ತುಂಬಾ ಕಮ್ಮಿ ಬೆಲೆಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ. ಸೊ ಆ ಒಂದು ರೀಸನ್ ಇಂದ ಒಳ್ಳೆ ಒಂದು ಮೊಮೆಂಟಮ್ ಶೇರ್ ಪ್ರೈಸ್ ನಲ್ಲಿ ಇದ್ದಾಗ ಅವರು ಪ್ರಾಫಿಟ್ಸ್ ಗಳನ್ನ ಬುಕ್ ಮಾಡ್ತಾ ಹೋಗ್ತಾರೆ. ಹಾರ್ಡ್ವೇರ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಕಂಪನಿ ಆಗಿರುವಂತಹ TVS ಎಲೆಕ್ಟ್ರಾನಿಕ್ಸ್ GTID ಸೊಲ್ಯೂಷನ್ ಡೆವಲಪ್ಮೆಂಟ್ ಕಂಪನಿಯ ಜೊತೆಯಲ್ಲಿ ಒಂದು ಬಿಸ್ನೆಸ್ ಟ್ರಾನ್ಸ್ಫರ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡಿದ್ದಾರೆ. TVS ಎಲೆಕ್ಟ್ರಾನಿಕ್ಸ್ ಮೇಜರ್ ಆಗಿ ಹಾರ್ಡ್ವೇರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳನ್ನ ಡೆವಲಪ್ ಮಾಡುವಂತ ಒಂದು ಕಂಪನಿ ಆಗಿರುತ್ತೆ. ಸೊ GTID ಸೊಲ್ಯೂಷನ್ಸ್ ಮೇಜರ್ ಆಗಿ ಸಾಫ್ಟ್ವೇರ್, ಪೇಮೆಂಟ್ ಸೊಲ್ಯೂಷನ್, ಕ್ಲೌಡ್ ಕಂಪ್ಯೂಟಿಂಗ್ ಇದರ ಬಗ್ಗೆ ಕೆಲಸ ಮಾಡುವಂತ ಒಂದು ಕಂಪನಿ. ಸೊ TVS ಎಲೆಕ್ಟ್ರಾನಿಕ್ಸ್ ತಮ್ಮ ಕ್ಲೈಂಟ್ ಗಳಿಗೆ ಹಾರ್ಡ್ವೇರ್ ಸೊಲ್ಯೂಷನ್ ನ ಜೊತೆಯಲ್ಲಿ ಸಾಫ್ಟ್ವೇರ್ ಸೊಲ್ಯೂಷನ್ಸ್, ಡಿಜಿಟಲ್ ಪೇಮೆಂಟ್, ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ ಕೂಡ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡೋದಕ್ಕೆ ಈ ಒಂದು ಡೀಲ್ ಅನ್ನ ಸೈನ್ ಮಾಡಿದ್ದಾರೆ. ಸೊ ಈ ಒಂದು ಅಕ್ವಿಸಿಷನ್ ಏನಿದೆ ಅಕ್ಟೋಬರ್ 31ರ ಒಳಗಾಗಿ ಕಂಪ್ಲೀಟ್ ಆಗುತ್ತೆ.
ಸೊ TVS ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇವತ್ತು ಆಲ್ಮೋಸ್ಟ್ 8% ಅಷ್ಟು ಗೇನ್ ನಮಗೆ ನೋಡೋದಕ್ಕೆ ಸಿಕ್ತು. ಖಂಡಿತವಾಗ್ಲೂ TVS ಎಲೆಕ್ಟ್ರಾನಿಕ್ಸ್ಗೆ ಈ ಒಂದು ನ್ಯೂಸ್ ಪಾಸಿಟಿವ್ ಆಗಿರುತ್ತೆ. NTPC ಸೊ ಇವರು ಮೇಜರ್ ಆಗಿ ಪವರ್ ಅನ್ನ ಥರ್ಮಲ್ ಪವರ್ ಪ್ಲಾಂಟ್ ಗಳಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ರೀಸೆಂಟ್ ಆಗಿ NTPC ಸೋಲಾರ್ ಪ್ರಾಜೆಕ್ಟ್ಸ್ ಗಳನ್ನ ಕೂಡ ಅನೌನ್ಸ್ ಮಾಡಿದ್ರು. ಸೊ ಆಲ್ರೆಡಿ ಇವರು 3 ಸೋಲಾರ್ ಪ್ರಾಜೆಕ್ಟ್ಸ್ ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇದು ಇವರ 4ನೇ ಪ್ರಾಜೆಕ್ಟ್ ಆಗಿರುತ್ತೆ. ಗಾಂಧಾರ್ನಲ್ಲಿ ಇವರು 20 ಮೆಗಾವ್ಯಾಟ್ ನ ಸೋಲಾರ್ PV ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಅದರ ಮೊದಲ ಫೇಸ್ ಆಗಿ 10 ಮೆಗಾವ್ಯಾಟ್ ಪವರ್ ಜನರೇಷನ್ ಅನ್ನ ಇವರು ಅನೌನ್ಸ್ ಮಾಡಿದ್ದಾರೆ. ಸೊ ಅದನ್ನ ಈಗ ಅವರು ಕಮಿಷನ್ ಕೂಡ ಮಾಡಿದ್ದಾರೆ. ಸೊ ಸ್ಲೋ ಆಗಿ ಥರ್ಮಲ್ ಪವರ್ ಪ್ಲಾಂಟ್ಸ್ ನಿಂದ NTPC ಕೂಡ ಗ್ರೀನ್ ಎನರ್ಜಿ ಅಂತ ಮೂವ್ ಆಗ್ತಿರೋದು ಕಾಣಿಸ್ತಿದೆ. NTPC ಒಂದು PSU ಸೆಕ್ಟರ್ ನ ಕಂಪನಿ ಆಗಿರುತ್ತೆ. ಒಳ್ಳೆ ಒಂದು ಡಿವಿಡೆಂಡ್ ಗಳನ್ನು ಇವರು ಕೊಡ್ತಾರೆ. ಪವರ್ ಸೆಕ್ಟರ್ ನಲ್ಲಿ ಕೆಲಸ ಮಾಡುವಂತಹ ಕಂಪನಿ 159 ಪ್ರೈಸ್ ಅಲ್ಲಿ ಈಗ ಟ್ರೇಡ್ ಆಗ್ತಿದೆ. ಇವತ್ತು ಕೂಡ 1.5% ಅಷ್ಟು ಗೇನ್ ನಮಗೆ ನೋಡೋದಕ್ಕೆ ಸಿಕ್ತು. ಸೊ ಟಾಟಾ ಪವರ್, ಅದಾನಿ ಪವರ್ ಬಿಟ್ರೆ NTPC ಕೂಡ ಒಳ್ಳೆ ಒಂದು ಚಾಯ್ಸ್ ಆಗಿರುತ್ತೆ. ಸಿರ್ಮಾ SGS ನಲ್ಲಿ ಇವತ್ತು 50 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 3400 ರೂಪಾಯಿಯ ಲಿಸ್ಟಿಂಗ್ ಗೇನ್ಗಳನ್ನ ಇವತ್ತು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸಿರ್ಮಾ SGS ನ ಅಲಾಟ್ಮೆಂಟ್ ಸ್ಟೇಟಸ್ ಇವತ್ತು ಅಥವಾ ನಾಳೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇವತ್ತು ರಾತ್ರಿ ಒಳಗಡೆ ಸ್ಟೇಟಸ್ ಅವೈಲೇಬಲ್ ಆಗುವಂತ ಸಾಧ್ಯತೆ ಇರುತ್ತೆ. ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಪ್ಲೈ ಮಾಡಿದ್ರೆ ಅಲ್ಲಿ ನಿಮ್ಮ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದಾಗುತ್ತೆ. ಲಿಂಕ್ ಇನ್ ಟೈಮ್ ರಿಜಿಸ್ಟರ್ ಆಗಿರ್ತಾರೆ. ಸೊ ಇಲ್ಲಿ ನಮಗೆ ಅಲಾಟ್ಮೆಂಟ್ ಸ್ಟೇಟಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಅಲಾಟ್ಮೆಂಟ್ ಸ್ಟೇಟಸ್ ಅಪ್ಲೋಡ್ ಆಗಲಿಲ್ಲ ಅಂದ್ರೂ ಕೂಡ ನಿಮಗೆ ಬ್ಯಾಂಕ್ ಗಳಿಂದ ಮೆಸೇಜ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ಯಾಂಕ್ ನಿಂದ ನಿಮಗೆ ಡೆಬಿಟ್ ಮೆಸೇಜ್ಗಳು ಬರೋದಕ್ಕೆ ಸ್ಟಾರ್ಟ್ ಆದ್ರೆ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದೆ ಅಂತ ನೀವು ಕನ್ಫರ್ಮ್ ಮಾಡ್ಕೋಬಹುದಾಗುತ್ತೆ. ಹಾಗೆ ನಾಳೆ ಡ್ರೀಮ್ ಫೋಕ್ಸ್ IPO ಮಾರ್ಕೆಟ್ ನಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ಆಲ್ರೆಡಿ ನಾನು ಮಾಡಿದ್ದೀನಿ. ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕೂಡ ನೀವು ನೋಡಬಹುದಾಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ 70 ರೂಪಾಯಿ ನಮಗೆ ನೋಡೋದಕ್ಕೆ ಸಿಗ್ತದೆ. 46ರ ಲಾಟ್ ಸೈಜ್ ಆಗಿರುತ್ತೆ. ಈ ಒಂದು IPO ದಲ್ಲೂ ಕೂಡ 3000 ರೂಪಾಯಿಯ ಲಿಸ್ಟಿಂಗ್ ಏನನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಫೈಜರ್ 6 ತಿಂಗಳಿಂದ 4 ವರ್ಷದ ಮಕ್ಕಳಿಗೆ ಕೋವಿಡ್ ವ್ಯಾಕ್ಸಿನ್ ಡೋಸ್ ಗಳನ್ನ ಕೊಟ್ಟಿದ್ರು. 2 ತಿಂಗಳ ನಂತರ 73% ನಷ್ಟು ಎಫೆಕ್ಟಿವಿಟಿ ರೇಟ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ US ಆಥರೈಸೇಷನ್ ನಂತರ ಫೈಜರ್ ಮತ್ತೊಂದು ಮನವಿಯನ್ನ ಇಟ್ಟಿದ್ದಾರೆ. 6 ತಿಂಗಳಿಂದ 11 ವರ್ಷದ ಮಕ್ಕಳಿಗೆ ಬೂಸ್ಟರ್ ಡೋಸ್ ಅನ್ನ ಕೊಡಬೇಕು ಅಂತ. ಸೊ ಒಮಿಕ್ರಾನ್ ಅನ್ನ ಟಾರ್ಗೆಟ್ ಮಾಡಿ ಈ ಒಂದು ಬೂಸ್ಟರ್ ಡೋಸ್ ಅನ್ನ ಕೊಡಲಾಗುತ್ತೆ. ಫೈಜರ್ ಭಾರತದಲ್ಲೂ ಕೂಡ 6 ತಿಂಗಳಿಂದ 4 ವರ್ಷದ ಮಕ್ಕಳಿಗೆ ಕೋವಿಡ್ ವ್ಯಾಕ್ಸಿನ್ ಗಳನ್ನ ರೋಲ್ ಔಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಫೈಜರ್ ಕಂಪನಿ ಭಾರತದಲ್ಲೂ ಕೂಡ ಟ್ರೇಡ್ ಆಗುತ್ತೆ. 4200ರ ಪ್ರೈಸ್ ನ ಅರೌಂಡ್ ಅಲ್ಲಿ ಫೈಜರ್ ಟ್ರೇಡ್ ಆಗ್ತಿದೆ. ಸೊ ಇನ್ನೂ ಕೂಡ ಭಾರತದಲ್ಲಿ ಲಾಂಚ್ ಆಗುತ್ತೆ ಅನ್ನುವಂತ ಮಾಹಿತಿ ಸಿಕ್ಕಿಲ್ಲ. ಬಟ್ ಖಂಡಿತವಾಗ್ಲೂ ಫೈಜರ್ ಇಂಡಿಯನ್ ಗವರ್ಮೆಂಟ್ಗೂ ಕೂಡ ಇದ್ರ ಬಗ್ಗೆ ಮನವಿಯನ್ನ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಅದಾನಿ ಗ್ರೂಪ್ ನ ಇನ್ವೆಸ್ಟರ್ಸ್ ಗಳಿಗೆ ಒಂದು ಕನ್ಸರ್ನ್ ಇದೆ. ಸೊ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅದಾನಿ ಗ್ರೂಪ್ ನ ಸ್ಟಾಕ್ ಗಳನ್ನ ಕವರ್ ಮಾಡಿದ್ದಾರೆ. ಅದಾನಿ ಗ್ರೂಪ್ ನಲ್ಲಿ ಸಾಲ ತುಂಬಾನೇ ಜಾಸ್ತಿ ಆಗ್ತಿದೆ. ಸೊ ಇವರು ಎಲ್ಲಾ ಬಿಸ್ನೆಸ್ ಗಳನ್ನ ಅಕ್ವೈರ್ ಮಾಡುವಂತ ಉದ್ದೇಶವನ್ನ ಹೊಂದಿದ್ದಾರೆ. ಆ ಒಂದು ರೀಸನ್ ಇಂದ ಇವರ ಕ್ರೆಡಿಟ್ ಮೆಟ್ರಿಕ್ಸ್ ಮತ್ತೆ ಕ್ಯಾಶ್ ಫ್ಲೋ ನಲ್ಲಿ ಪ್ರೆಷರ್ ಬರುವಂತ ಸಾಧ್ಯತೆ ಇದೆ ಅಂತ ಫಿಚ್ ನ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಇಲ್ಲಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅದಾನಿ ಗ್ರೂಪ್ ಮೇಜರ್ ಆಗಿ ರಿಲಯನ್ಸ್ ಮತ್ತೆ ಅಂಬಾನಿ ಅವರನ್ನ ಹಿಂದಿಕ್ಬೇಕು ಅಂತ ಅಗ್ರೆಸಿವ್ ಪ್ಲಾನ್ ಗಳನ್ನ ಮಾಡ್ತಿದ್ದಾರೆ. ಬಟ್ ಇದು ಅವ್ರಿಗೆ ಬ್ಯಾಕ್ ಫೈರ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಅದಾನಿ ಗ್ರೂಪ್ ಫಂಡ್ ರೈಸ್ ಮಾಡೋದಕ್ಕೆ ಬಾಂಡ್ ಗಳನ್ನ ಕೂಡ ಇಶ್ಯೂ ಮಾಡಿರ್ತಾರೆ. ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಅದಾನಿ ಗ್ರೂಪ್ ಏನಾದ್ರೂ ನೆಗೆಟಿವ್ ರೇಟಿಂಗ್ ಅನ್ನ ಕೊಟ್ರೆ ಅದು ಕಂಪನಿಯ ಮೇಲೆ ಎಫೆಕ್ಟ್ ಅನ್ನ ತರುವಂತ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ನ್ಯೂಸ್ ನಿಂದ ಎಲ್ಲ 7 ಕಂಪನಿಗಳು ಇವತ್ತು ನೆಗೆಟಿವ್ ಸೈಡ್ ನಲ್ಲಿ ಟ್ರೇಡ್ ಆಗ್ತಿತ್ತು. ಮಾರ್ಕೆಟ್ ನ ರಿಕವರಿಯ ನಂತರ ಕೆಲವೊಂದಿಷ್ಟು ಸ್ಟಾಕ್ ಗಳು ಪಾಸಿಟಿವ್ ಗೆ ಟರ್ನ್ ಆಗಿದಾವೆ. ಬಟ್ ಅದಾನಿ ಪವರ್ ನಲ್ಲಿ ಲೋವರ್ ಸರ್ಕ್ಯೂಟ್ ಇವತ್ತು ನೋಡೋದಕ್ಕೆ ಸಿಕ್ತು. ಅದಾನಿ ವಿಲ್ಮಾರ್ ಕೂಡ ಲೋವರ್ ಸರ್ಕ್ಯೂಟ್ ನಲ್ಲಿ ಇತ್ತು. ಅದಾದ್ಮೇಲೆ ಸ್ವಲ್ಪ ರಿಕವರ್ ಆಗಿದೆ. ಅದಾನಿ ಗ್ರೀನ್ ಎನರ್ಜಿ ಮತ್ತೆ ಅದಾನಿ ಎಂಟರ್ಪ್ರೈಸಸ್ ನಲ್ಲೂ ಕೂಡ ನೆಗೆಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಕ್ರೆಡಿಟ್ ಸೈಟ್ ಫಿಚ್ ನ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅದಾನಿ ಗ್ರೀನ್ ಎನರ್ಜಿ ಮತ್ತೆ ಅದಾನಿ ಪೋರ್ಟ್ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಈ 2 ಸ್ಟಾಕ್ ಅನ್ನ ನಾವು ರೆಕಮೆಂಡ್ ಮಾಡ್ತೀವಿ. ಬಟ್ ಬೇರೆ ಸ್ಟಾಕ್ ಗಳು ತುಂಬಾನೇ ಓವರ್ ವ್ಯಾಲ್ಯೂಡ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ತುಂಬಾ ಜನ ಅದಾನಿ ಪವರ್ ಮತ್ತೆ ಅದಾನಿ ವಿಲ್ಮಾರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತೀರಾ. ಸೊ ಕಂಪನಿಯ ಫಂಡಮೆಂಟಲ್ಸ್ ಅಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ಬಟ್ ಡೆಟ್ ಜಾಸ್ತಿ ಆಗ್ತಾ ಹೋದಾಗ ಖಂಡಿತವಾಗ್ಲೂ ಎಲ್ಲ ಕಂಪನಿಗಳ ಮೇಲೆ ಎಫೆಕ್ಟ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ತುಂಬಾ ಅಗ್ರೆಸಿವ್ ಆಗಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋದ 50-60% ಅಷ್ಟು ಇನ್ವೆಸ್ಟ್ಮೆಂಟ್ ಅದಾನಿ ಕಂಪನಿಗಳಲ್ಲಿ ಮಾಡಿದ್ರೆ ಅದನ್ನ ಸ್ವಲ್ಪ ಕಮ್ಮಿ ಮಾಡೋದು ಕೂಡ ಒಳ್ಳೇದು. ಯಾವುದೇ ಬಿಸ್ನೆಸ್ ಗೆ ಎಂಟರ್ ಆದ್ರೂ ಕೂಡ ಅಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಮಾಡಬೇಕಾಗುತ್ತೆ. ಆ ಇಂಡಸ್ಟ್ರಿಯನ್ನ ಇನ್ನಷ್ಟು ಗ್ರೋ ಮಾಡಬೇಕಾಗುತ್ತೆ. ಅಲ್ಲಿ ಇನ್ನಷ್ಟು ಫಂಡ್ ನ ಅವಶ್ಯಕತೆ ಬರುತ್ತೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಅದಾನಿ ಗ್ರೂಪ್ ಮೀಡಿಯಾ ಸೆಕ್ಟರ್ ಅಲ್ಲಿ NDTV ಅನ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಓಪನ್ ಆಫರ್ ಅನ್ನ ಮಾಡಿದರೆ. 26% ಅಷ್ಟು ಸ್ಟೇಕ್ ಅನ್ನ NDTV ಅಲ್ಲಿ ಇವರು ಬೈ ಮಾಡ್ತಾರೆ. ಪ್ರತಿ ಶೇರ್ಗೆ 294 ರೂಪಾಯಿಯ ಪ್ರೈಸ್ ಅನ್ನ ಅದಾನಿ ಗ್ರೂಪ್ ಫಿಕ್ಸ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ 492 ಕೋಟಿಯ ಡೀಲ್ ಆಗಿರುತ್ತೆ ಇದು. ಸೊ ಅದಾನಿ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ ಸೊ ಇದೊಂದು ಅದಾನಿಯ ಸಬ್ಸಿಡರಿ ಕಂಪನಿ ಆಗಿರುತ್ತೆ. ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿಲ್ಲ. ಈ ಒಂದು ಕಂಪನಿ ಈ ಡೀಲ್ ಅನ್ನ ನಡೆಸುತ್ತೆ. ಸೊ ಅದಾನಿ ಮೀಡಿಯಾ ನೆಟ್ವರ್ಕ್ಸ್ಗೆ ಈ ಒಂದು ಡೀಲ್ ಮೈಲ್ ಸ್ಟೋನ್ ಆಗಿರುತ್ತೆ. ರಿಲಯನ್ಸ್ ಕೂಡ ಅಷ್ಟೇ ಮೀಡಿಯಾ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಅದಾನಿ ಗ್ರೂಪ್ ಕೂಡ ಈಗ ಮೀಡಿಯಾ ಸೆಕ್ಟರ್ ಅಲ್ಲಿ NDTV ಅನ್ನ ಅಕ್ವೈರ್ ಮಾಡಿಕೊಂಡು ತಮ್ಮ ಒಂದು ಹೆಜ್ಜೆಯನ್ನ ಮೀಡಿಯಾ ಸೆಕ್ಟರ್ ನಲ್ಲಿ ಇಡ್ತಿದ್ದಾರೆ. NDTV ಅಲ್ಲಿ ಕೊನೆ ಮೂಮೆಂಟ್ ಅಲ್ಲಿ ಇವತ್ತು ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. ಸೊ ನಮಗೆ ನ್ಯೂಸ್ ಮಾರ್ಕೆಟ್ ಅವರ್ಸ್ ನ ನಂತರ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಇನ್ಸೈಡರ್ ನ್ಯೂಸ್ ಇರುತ್ತೆ. ಇನ್ಸೈಡರ್ ನ್ಯೂಸ್ ನಿಂದ ಇವತ್ತು ಸ್ಟಾಕ್ ಅಪ್ಪರ್ ಸರ್ಕ್ಯೂಟ್ ನಲ್ಲಿ ಲಾಕ್ ಆಗಿದೆ.
ನಾಳೆ ಮತ್ತೆ ಒಂದು ಅಪ್ಪರ್ ಸರ್ಕ್ಯೂಟ್ ಕೂಡ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯ ನ್ಯೂಸ್ ಏನಿರುತ್ತೆ, ಆಲ್ರೆಡಿ ಯಾರು ಸ್ಟಾಕ್ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ ಅವ್ರಿಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಸೊ ಅಪ್ಪರ್ ಸರ್ಕ್ಯೂಟ್ ನಲ್ಲಿ ಎಂಟ್ರಿಯನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಅದಾನಿ ಗ್ರೂಪ್ ಫಿಕ್ಸ್ ಮಾಡಿರುವಂತಹ ಪ್ರೈಸ್ 294, ಬಟ್ ಈಗ NDTV 376 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಆಲ್ರೆಡಿ ತುಂಬಾನೇ ಮೂವ್ ಆಗಿದೆ. ಸೊ NDTV 290 ಕೆಳಗಡೆ ಟ್ರೇಡ್ ಆಗ್ತಿದ್ದಾಗ ಅದಾನಿ ಗ್ರೂಪ್ ಈ ಒಂದು ಆಫರ್ ಅನ್ನ ಮಾಡಿರ್ತಾರೆ. ನ್ಯೂಸ್ ನಮಗೆ ಇವತ್ತು ಕನ್ಫರ್ಮ್ ಆಗ್ತಾ ಇದೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.